ಎಲ್ಲ ಪ್ರಾಜೆಕ್ಟಲ್ಲೂ ಕೂಡ ನೀವೇನು ಮಾತು ಕೊಡ್ತಿದ್ರೆ ಆ ಮಾತು ಪ್ರಕಾರ ಕೊಟ್ಟಿರ್ತಾರೆ. ಇನ್ನು ನಮ್ಮ ಯೂಸೇಜ್ ಬಗ್ಗೆ ಅವರು ಕೂಡ ಕೆಲವೆಲ್ಲ ಇನ್ಫಾರ್ಮೇಶನ್ ಹೋಗಿದೆ. ಇನ್ನು ಏನು ಬೇಕು ನಾವು ಸಹಕಾರ ಕೊಡ್ತೀವಿ ಅಂತ ತಿಳಿಸಿದ್ದೇವೆ. ಕ್ಯಾಬಿನೆಟ್ ಅವ್ರಿಗೆ ನಾವು ತೆಗೆದುಕೊಂಡು ಹೋಗಿದ್ದೀವಿ ಅಂತ ಹೇಳಿ ಆಶೀರ್ವಾದ ಕೊಟ್ಟಿದ್ದಾರೆ. ಬಹುಶಃ ಆ ಏರಿಯಾ ಸಂಸತ್ ಸದಸ್ಯರಿಗೆಲ್ಲ ನಾವು ಒತ್ತಾಯವನ್ನು ಕೂಡ ನಾವು ಸಲ್ಲಿದ್ದೇವೆ. ಇನ್ನು ಮಾಡ್ತೇವೆ. ಅದು ಕೂಡ ನಾವು ಆದಷ್ಟು ಜೊತೆ ಅದಕ್ಕೊಂದು ಪರಿಹಾರವನ್ನು ಒದಗಿಸಿಕೊಡ್ತೇವೆ ಅಂತ ಹೇಳಿ ನಾವು ಆಶೀರ್ವದಿಸಿಕೊಂಡಿದ್ದೇವೆ. ಮೂರನೇ ವಿಚಾರ ನಮ್ಮ ಮೇಕೆದಾಟು ವಿಚಾರ. ಮೇಕೆದಾಟು ವಿಚಾರದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅವರು ಒಂದು ನೆಕ್ಸ್ಟ್ 15 ದಿನದಲ್ಲೇ ಹಿಯರಿಂಗ್ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ. ಸೊ ಅದ್ರ ಗಮನ ಕೊಡ್ತಾ ಇದ್ದೀವಿ. ಅವರು ರಾಜಕೀಯವಾಗಿ ಅವರು ತಮಿಳುನಾಡು ನಮಗೆ ಸಹಕಾರ ಕೊಡಲಿಲ್ಲ ಅನ್ನೋದು ಕೂಡ ಅರಿವಿದೆ. ಆದರೆ ಕೆಳಗಡೆ ಅವರು ಕೂಡ ಅನೇಕ ಡ್ಯಾಮ್ಗಳನ್ನ ಸಣ್ಣ ಸಣ್ಣ ಡ್ಯಾಮ್ಗಳನ್ನ ಕಟ್ಟಿಟ್ಟು ಅವರು ಕೂಡ ಹೊರಟಿದ್ದಾರೆ. ನಾವು ಅವ್ರಿಗೆ ತೊಂದರೆ ಕೊಡೋಕ್ಕೋಗ್ತಾರೆ. ಇದು ನಮ್ಮ ಹದ್ಬಸ್ನಲ್ಲಿ ನಾವು ಡ್ಯಾಮನ್ನು ಕಟ್ಟು ಅವರಿಗೆ ಅನುಕೂಲ ಆಗುತ್ತೆ. ಆ ವಿಚಾರ ಕೂಡ ನಾವು ಪ್ರಸ್ತಾವನೆ ಮಾಡಿದ್ದೇವೆ. ಬಟ್ ನಾವು ನೋಡುವುದಿಲ್ಲ. ಅದು ವಾಸ್ತವಾಂಶ ಏನಿದೆ ನೀವು ತಿಳಿಸ್ಬೇಕು ಅಂತೇಳಿ ಅವರು ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ಅದ್ರ ಬಗ್ಗೆ ಕೂಡ ಒಂದು ಇಂಟರ್ನಲ್ ಡಿಸ್ಕಷನ್ ಮಾಡಿ ನಿಮ್ಗೆ ನಾವು ತಿಳಿಸ್ತೇವೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಇದಲ್ಲದೆ ಕಳಸದಲ್ಲಿ ವೈಲ್ಡ್ ಲೈಫ್ ಕ್ಲಿಯರೆನ್ಸು ಯಾಕೆ ಆಗಿಲ್ಲ ಅದ್ರ ಬಗ್ಗೆ ಕೂಡ ಈಗಾಗಲೇ ನಾವು ಪ್ರಸ್ತಾವನೆ ಮಾಡಿದ್ದೀವಿ. ಯಾಕೆಂದ್ರೆ ನಾವು ಕೆಲಸನ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀವಿ ನಾವು. ಸೊ ನಾನು ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದ್ದೆ. ಆ ಸಂಬಂಧಪಟ್ಟಂತ ಫಾರೆಸ್ಟ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿದ್ದೆ. ಅದು ಇನ್ನ ಪರ್ಮಿಷನ್ ಸಿಕ್ಕಿಲ್ಲ. ಇದಲ್ಲದೆ ನಮ್ಮ ಏನು ಒಂದು ಎತ್ತಿನೊಳೆ ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ಅನ್ನ ನೀವು ಒಂದಷ್ಟು ಫಂಡ್ಸ್ ಕುಡಿಯೋ ನೀರು ವಿಚಾರ ಅಂತ ಹೇಳಿ ನೀವು ಕೊಡಿಸ್ಬೇಕು ಅಂತೇಳಿ ನಾವು ಅದಕ್ಕೆ ಫಂಡ್ಸ್ ಕೂಡ ಕೇಳಿದ್ದೇವೆ. ಆಮೇಲೆ ಫಾರೆಸ್ಟ್ ಕೆಲವು ಪ್ರಾಬ್ಲಮ್ಸ್ ಇತ್ತು. ತುಮಕೂರು ಬರೋವರು ಕೂಡ ಜಮೀನನ್ನು ಆಲ್ಟರ್ನೇಟ್ ಜಮೀನನ್ನು ನಾವು ಅವರಿಗೆ ಒದಗಿಸ್ಕೊಟ್ಟಿದ್ದೇವೆ. ಆ ವಿಚಾರ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ. ಅದನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀವಿ. ನಾವು DPR ಕಂಪ್ಲೀಟ್ ನೋಡ್ತೀವಿ ಅಂತ ಹೇಳಿ ಅದಕ್ಕೆ ಕೂಡ ಒಂದು ಅಶ್ಯೂರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ಇನ್ನ ಮುಖ್ಯವಾಗಿ ಇನ್ನ ಬೇರೆ ಜಲಶಕ್ತಿ ಸಂಬಂಧಪಟ್ಟಂತೆ ಈ ಕಾವೇರಿ ಗೋದಾವರಿ ಲಿಂಕ್ ಪ್ರಾಜೆಕ್ಟ್ ಅದ್ರ ಬಗ್ಗೆ ಕೂಡ ಇಂಟರ್ಲಿಂಕಿಂಗ್ಗೆ ನಮ್ಮ ತೆಲಂಗಾಣಗೆ ಅನುಕೂಲ ಆಗ್ತದೆ, ಆಂಧ್ರಗೆ ಅನುಕೂಲ ಆಗ್ತದೆ, ಕರ್ನಾಟಕ ಅದ್ರ ಬಗ್ಗೆ ಕೂಡ ಹಿಂದೆ ನಾವು ರಾಜಸ್ಥಾನದಲ್ಲಿ ಆ ವಿಚಾರವನ್ನು ನಾವು ಮಾತಾಡಿದ್ದು. ಅದು ಕೂಡ ನಮಗೆ ಪಾಸಿಟಿವ್. ನಾವು ಏನೇನು ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿ ನಾವು ಕೊಟ್ಟಿದ್ದೇವೆ ಅವರು ಪಾಸಿಟಿವ್ ಆಗಿ ನಮಗೆ ಸಹಕಾರ